ಈ ಭಯಂಕರ ಸುಡೋ ಬಿಸಿಲುಗಂತೂ ಈ ರೀತಿಯಾದಂತಹ ಮನೆಯಲ್ಲೇ ಮಾಡಿರುವಂತಹ ಪೌಡರ್ ಇತ್ತು ಅಂದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಕ್ಬಿಡುತ್ತೆ. ಅಷ್ಟು ಉಪಯುಕ್ತವಾದಂತಹ ಪೌಡರ್ ಇದು. ಬೇಸಿಗೆನಲ್ಲಿ ಎದುರಾಗುವಂತಹ ಸಮಸ್ಯೆಗಳಾದ ಉಷ್ಣತೆ, ಅಜೀರ್ಣ ಸಮಸ್ಯೆ, ಹಾಗೆ ಕೈಕಾಲುರಿಯಂಥ ಸಮಸ್ಯೆಗಳಿಗಷ್ಟೇ ಅಲ್ಲದೆ ತೂಕದ ಇಳಿಕೆ, ಚರ್ಮದ ಕಾಂತಿ, ಹಾಗೆ ಶುಗರ್ ಕಂಟ್ರೋಲ್ಗೂ ಕೂಡ ತುಂಬಾ ಮಾಡಿಸಿದಂತಹ ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಇಷ್ಟೊಂದು ಉಪಯುಕ್ತವಾದಂತಹ ಹೆಲ್ದಿ ಡ್ರಿಂಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಚೆನ್ನಾಗಿ ಸೋಸ್ಕೊಂಡು ಕಲ್ಲು ಕಸ ಕಡ್ಡಿ ಇತ್ತು ಅಂದರೆ ತೆಗ್ದಾಕಿ ಚೆನ್ನಾಗಿ ಕೊತ್ತಂಬರಿ ಬೀಜನ ಸ್ವಲ್ಪ ಬಟ್ಟೆನಲ್ಲಿ ಹಾಕಿ ಒರೆಸ್ಕೊಂಡು ತೊಗೊಂಡಿದ್ದೀನಿ. ನಂತರ ಸ್ಟವ್ ಆನ್ ಮಾಡಿ ಬಾಣಲಿನ ಬಿಸಿ ಇಟ್ಕೊಂಡು 1 ಕಪ್ ಆಗುವಷ್ಟು ಕೊತ್ತಂಬರಿ ಬೀಜನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಬೀಜದಿಂದ ಅಜೀರ್ಣತೆ, ಕೈಕಾಲುರಿ, ಉಷ್ಣತೆ ಎಲ್ಲ ಕಡಿಮೆ ಆಗುತ್ತೆ. ತುಂಬಾನೇ ಬೆನಿಫಿಟ್ಸ್ ಇದೆ. ಹಾಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಸೋಂಪು ಬರೀ ಜೀರ್ಣಕ್ರಿಯೆಗಷ್ಟೇ ಅಲ್ಲದೆ ಗ್ಯಾಸ್ಟ್ರಿಕ್ ನಿವಾರಣೆಗೂ ಕೂಡ ತುಂಬಾನೇ ಉಪಯುಕ್ತವಾಗಿದೆ. ಇದನ್ನು ಕೂಡ 4 ಟೇಬಲ್ ಸ್ಪೂನ್ ಹಾಕೊಂಡು ಮತ್ತೆ 2 ಸ್ಪೂನ್ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆಯಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ಜೊತೆಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ. ಈ 3 ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಬಣ್ಣ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೋಡಿ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕು. ಇಷ್ಟು ಹುರ್ಕೊಂಡಾಗಿದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ. ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಹುರಿದು ಎತ್ತಿಟ್ಕೊಂಡಂತಹ ಧನಿಯಾ ಬೀಜ, ಜೀರಿಗೆ, ಸೋಂಪನ್ನು ಸೇರಿಸ್ಕೊಳ್ಳೋಣ. ಈ 3 ಪದಾರ್ಥಗಳನ್ನು ಕೂಡ ಸೇರಿಸ್ಕೊಂಡ ನಂತರ ಆಪ್ಷನಲ್ ಆಗಿ ಎಕ್ಸ್ಟ್ರಾ ಒಂದು ಪದಾರ್ಥನ ಸೇರಿಸ್ಕೊಬೇಕು, ಅದೇ ಕಲ್ಸಕ್ರೆ. ಅದರಲ್ಲೂ ಕೂಡ ಕೆಂಪು ಕಲ್ಸಕ್ರೆನ ಸೇರಿಸ್ಕೊಳ್ಳಿ, ತುಂಬಾನೇ ಹೆಲ್ತಿಗೆ ಒಳ್ಳೆಯದು. ಬಿಳಿ ಕಲ್ಸಕ್ರೆಗಿಂತ ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಇದೆ. ಹಾಗೆ ಈ ಬೇಸಿಗೆಗಂತೂ ದೇಹಕ್ಕೆ ತುಂಬಾನೇ ತಂಪನ ನೀಡುತ್ತೆ. ಕಲ್ಸಕ್ರೆನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಏಲಕ್ಕಿನ ಸಿಪ್ಪೆ ಬಿಡಿಸಿ ಸಿಪ್ಪೆ ಸಮೇತ ಸೇರಿಸ್ಕೊತಾ ಇದ್ದೀನಿ. ಇದರಿಂದ ತುಂಬಾ ಒಳ್ಳೆಯದು. ಏಲಕ್ಕಿಯಿಂದ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ಅದ್ರ ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಶುಗರ್ ಕಂಟ್ರೋಲ್ಗೆ ನೀವೇನಾದರೂ ಈ ಡ್ರಿಂಕನ್ನು ತಗೋತಿದ್ದೀವಿ ಅನ್ನೋದಾದರೆ ಕಲ್ಸಕ್ರೆನ ಸ್ಕಿಪ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಕಲ್ಸಕ್ರೆನ ಸ್ಕಿಪ್ ಮಾಡ್ಕೋಬೇಕು. ಅದ್ರ ಬದಲಿಗೆ ಒಂದು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೋಬೋದು ಕುಡಿಬೇಕಾದ್ರೆ. ಈ ಎಲ್ಲ ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಸ್ವಲ್ಪ ಆನು ಆಫು ಮಾಡ್ಕೊತಾ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಪುಡಿ ಆಗುತ್ತೆ. ಇದನ್ನು ತುಂಬ ದಿನಗಳವರೆಗೂ ಕೂಡ ಸ್ಟೋರ್ ಮಾಡ್ಬೋದು. ಒಂದು 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಒಂದು ಏರ್ ಟೈಟ್ ಕಂಟೈನರ್ ಒಳಗಡೆ ಸೇರಿಸ್ಕೊಂಡು ಒಂದು 3 ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡು ದಿನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಒಂದ್ಸರಿ ಸ್ಟೋರ್ ಮಾಡಿಕೊಂಡ್ರೆ ಸಾಕು. ಡೈಲಿ ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಈ ಪುಡಿಯನ್ನು ಹಾಗೆ ಉಪಯೋಗಿಸ್ಕೊತಾ ಇದ್ದೀನಿ, ಜರಡಿ ಇಟ್ಕೊತಾ ಇಲ್ಲ. ನಿಮ್ಗೇನಾದರೂ ಹಾಗೆ ಉಪಯೋಗಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದಾದರೆ ಜರಡಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದನ್ನು ಯಾವ ರೀತಿ ತಗೋಬೇಕು ಅನ್ನೋದಾದರೆ ಒಂದು ಗ್ಲಾಸ್ ತಗೊಂಡು ಒಂದು ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನ್ ಆಗುವಷ್ಟು ಪುಡಿನ ಸೇರಿಸ್ಕೊಂಡು 1 ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನ್ ಅಷ್ಟೇ ಸೇರಿಸ್ಕೊಳ್ಳಿ ಒಂದು ದಿನಕ್ಕೆ, ಜಾಸ್ತಿ ಉಪಯೋಗಿಸ್ಕೋಬೇಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಇದಕ್ಕೆ ನಿಂಬೆ ರಸ ಕೂಡ ಸೇರಿಸ್ಕೋಬಹುದು. ಜೊತೆಗೆ 1 ಸ್ಪೂನ್ ಜೇನುತುಪ್ಪ ಕೂಡ ಸೇರಿಸ್ಕೊಂಡು ವಾರದಲ್ಲಿ ಒಂದು 3 ದಿನ ಕುಡಿತಾ ಬಂದರೆ ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಹೊಟ್ಟೆ ಬೊಜ್ಜನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಇನ್ನಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.